ಎಲೆಕ್ಷನ್ ಬಂತು. ಭಾರತದಲ್ಲಿ ಎಲೆಕ್ಷನ್ ಬಂತು ಅಂದ್ರೆ ಯಾರೂ ಶಾಕ್ ಆಗಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಯಾವಾಗ್ಲೂ ಎಲ್ಲಾದ್ರೂ ಒಂದೇ ಕಡೆ ಎಲೆಕ್ಷನ್ ನಡೆಯುತ್ತಲೇ ಇರುತ್ತೆ. ಯಾಕೆಂದ್ರೆ ಲೋಕಸಭೆ ಮುಗಿದ್ರೆ ವಿಧಾನಸಭೆ, ವಿಧಾನಸಭೆ ಮುಗಿದ್ರೆ ನಗರಸಭೆ, ನಗರಸಭೆನೂ ಮುಗಿದ್ರೆ ಪಂಚಾಯತ್ ಎಲೆಕ್ಷನ್. ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ರಾಜ್ಯದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಈ ಎಲ್ಲಾ ಎಲೆಕ್ಷನ್ಗಳು ಕೂಡ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಂತಿಮವಾಗಿ ದೇಶದ ರಾಜಕೀಯದ ದಿಕ್ಕನ್ನೇ ಬದಲಿಸ್ತವೆ. ಈ ಬಾರಿ ನಡೆಯೋ ರಾಜ್ಯಗಳ ಚುನಾವಣೆ ಬಗ್ಗೆ ಮಾತನಾಡೋಣ. ಸತತ 3ನೇ ಬಾರಿ ಕೇಂದ್ರದಲ್ಲಿ ಗಟ್ಟಿಯಾಗಿ ಕೂತಿರುವಂತಹ ಬಿಜೆಪಿ. नरेंद्र दामोदर दास मोदी, मैं नरेंद्र दामोदर दास मोदी, मैं नरेंद्र दामोदर दास मोदी ಒಂದೊಂದೇ ರಾಜ್ಯನ ಕೇಸರಿ ಬಣ್ಣ ಮಾಡ್ತಾ ಬರ್ತಾ ಇದೆ. ಆದ್ರೆ ಈ ರಾಜ್ಯಗಳು ಅವರಿಗೆ ದೊಡ್ಡ ಸವಾಲು. ಇನ್ನೊಂದು ಕಡೆ ಕಾಂಗ್ರೆಸ್ ಕಥೆ ನೋಡೋದಾದ್ರೆ ಅಸ್ಸಾಂ ಬಿಟ್ಟು ಬಹುತೇಕ ಎಲ್ಲಾ ಕಡೆ ತಮ್ಮದೇ ಕೂಟ ಇಂಡಿ ಅಲಯನ್ಸ್ ವಿರುದ್ಧನೇ ಫೈಟ್ ಮಾಡ್ತಿದೆ. ಸಮಾಜವಾದಿ ಸಿದ್ಧಾಂತದ ರಾಜಕೀಯ ಈಗ ಬದಲಾಗ್ತಿದೆ. ಹೊಸ ರಾಜಕೀಯ ಸಮೀಕರಣಗಳು ಕೂಡ ಹುಟ್ಟಿಕೊಂಡಿವೆ. ದೀದಿ ಸಾಮ್ರಾಜ್ಯ ಉಳಿಯುತ್ತಾ, ದ್ರಾವಿಡ ರಾಜಕೀಯ ಮತ್ತೆ ಗೆಲ್ಲತ್ತಾ, ಇನ್ನು ಕೆಲವು ತಿಂಗಳುಗಳಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಒಂದು ರಾಜ್ಯದ ರಾಜಕೀಯ ಇನ್ನೊಂದು ಕಡೆ ನಡೆಯಲ್ಲ. ಪ್ರತಿ ರಾಜ್ಯದಲ್ಲಿ ಎದುರಾಳಿಗಳೇ ಬೇರೆ, ಸಿದ್ಧಾಂತಗಳು ಬೇರೆ, ಹೋರಾಟನೂ ಬೇರೆ. ವಿಪರ್ಯಾಸ ಅಂದ್ರೆ ಈ ರಾಜ್ಯಗಳ ಚುನಾವಣೆಯಲ್ಲಿ ರಕ್ತ ಸಿಕ್ತ ಹೊಡೆದಾಟಗಳ ಇತಿಹಾಸವೂ ಇದೆ. ಅದರಿಂದ ಒಂದೊಂದೇ ರಾಜ್ಯಗಳನ್ನು ನೋಡೋಣ. ಮೊದಲಿಗೆ ದೇವರನಾಡು ಕೇರಳ. ಕೇರಳದ ರಾಜಕೀಯ ದೇಶದಲ್ಲೇ ವಿಭಿನ್ನ. ದೇಶ ಬಿಡಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಡೆಮೋಕ್ರೆಟಿಕ್ ಎಲೆಕ್ಷನ್ ನಲ್ಲಿ ಗೆದ್ದು ಅಧಿಕಾರ ಹಿಡಿದಿದ್ದು 1957ರಲ್ಲಿ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಅದು ಕೇರಳದಲ್ಲಿ. ಅದಾದ್ಮೇಲೆ ಕೇಂದ್ರ ಸರ್ಕಾರವೇ ಆ ಸರ್ಕಾರವನ್ನ ಡಿಸಾಲ್ಟ್ ಮಾಡ್ತು. ಆಮೇಲೆ ಕಾಂಗ್ರೆಸ್ ಬಂತು. ಅದರಿಂದ ಇಂದಿನವರೆಗೂ ಕೂಡ ಕೇರಳದಲ್ಲಿ ಅಧಿಕಾರಕ್ಕಾಗಿ ಆಟ ನಡೀತಿರೋದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಮಧ್ಯೆ. ಮುಂದೆ ಇಲ್ಲಿ ಪಾರ್ಟಿ ಹೋರಾಟ ಅಲ್ಲ, ಬಣಗಳ ರಾಜಕೀಯ ಶುರುವಾಯಿತು. ಇಲ್ಲಿ ಫೈಟ್ ಅಂದ್ರೆ ಪಾರ್ಟಿ ವರ್ಕರ್ಸ್ ಪಾರ್ಟಿ ಅಲ್ಲ, ಬಣಗಳ ನಡುವಿನ ಹೋರಾಟ. ಒಂದು ಕಡೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಆದ್ರೆ LDF ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮತ್ತು ಕೇರಳದಲ್ಲಿ JDS ಕೂಡ ಹೊಸ ರೂಪದಲ್ಲಿ ಇದೇ ಬಣದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಹೌದು, ಇದು ರಾಜಕಾರಣ. ಒಂದು ರಾಜ್ಯದಲ್ಲಿ ಮಿತ್ರರಾದ್ರೆ ಇನ್ನೊಂದು ರಾಜ್ಯದಲ್ಲಿ ಎದುರಾಳಿಗಳು. ಇನ್ನೊಂದು ಕಡೆ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂದ್ರೆ UDF. ಕಾಂಗ್ರೆಸ್ ಮುಂಚೂಣಿಯಲ್ಲಿ ನಿಂತಿರುವಂತಹ ಈ ಬಣದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಕೇರಳದ ಕಾಂಗ್ರೆಸ್ನಂತಹ ಪಾರ್ಟಿಗಳು ಸೇರಿಕೊಂಡಿವೆ. 140 ವಿಧಾನಸಭೆ ಸೀಟ್ ಇರುವ ಕೇರಳದಲ್ಲಿ ಗೆಲುವಿಗಾಗಿ 71 ಬೇಕು. 1977ರಿಂದ ಇಲ್ಲಿ ಒಂದು ಪ್ಯಾಟರ್ನ್ ಇತ್ತು. ಸತತ 2 ಬಾರಿ ಯಾರೂ ಅಧಿಕಾರ ನಡೆಸಿರ್ಲಿಲ್ಲ. ಇನ್ನು ಇದು ಕೇರಳ ರಾಜಕೀಯದ ಇತಿಹಾಸ. ಆದ್ರೆ 2016ರಿಂದ ಈ ಪ್ಯಾಟರ್ನ್ ಬದಲಾಯಿತು. ಪಿಣರಾಯಿ ವಿಜಯನ್ 2021ರಲ್ಲಿ ಸತತ 2ನೇ ಬಾರಿ ಮತ್ತೆ ಅಧಿಕಾರಕ್ಕೆ ಬಂದ್ರು. ಈಗ ಹ್ಯಾಟ್ರಿಕ್ ಸಾಧನೆ ಕಡೆ ಹೊರಟಿದ್ದಾರೆ. ಅಂದ್ರೆ ಈ ಬಾರಿ ಚುನಾವಣೆ ಸಿಂಪಲ್ ಅಲ್ಲ. ಈ ಪ್ಯಾಟರ್ನ್ ಕಂಟಿನ್ಯೂ ಆಗತ್ತಾ ಅಥವಾ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗತ್ತಾ ಅನ್ನೋದೇ ಪ್ರಶ್ನೆ. ಈಗ ಕೇರಳದಲ್ಲಿ ಲೆಫ್ಟ್ ಸರ್ಕಾರ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಸತತ 2 ಬಾರಿ ಆಡಳಿತ ನಡೆಸಿದೆ. ಸ್ಟ್ರಾಂಗ್ ಲೀಡರ್ಶಿಪ್, ವೆಲ್ಫೇರ್ ಪಾಲಿಟಿಕ್ಸ್, ಕ್ಯಾಡರ್ ಸ್ಟ್ರೆಂತ್ ಇವುಗಳ ಮೇಲೆ ನಿಂತಿದೆ. ಆದ್ರೆ ಇನ್ನೊಂದು ಕಡೆ ನಿಧಾನವಾಗಿ ಆಂಟಿ ಇನ್ಕಂಬೆನ್ಸಿ ಕೂಡ ಬಿಲ್ಡ್ ಆಗ್ತಿದೆ. ಕಾಂಗ್ರೆಸ್ ಮತ್ತು ಕಂಬ್ಯಾಕ್ ಮಾಡಲು ಕಾಯ್ತಾ ಇದೆ. ತನ್ನ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಮೇಲೆ ಈಗ ಇಂಡಿ ಕೂಟದಲ್ಲಿ ಒಟ್ಟಿಗೆ ಇರುವಂತಹ CPI ಮತ್ತು ಕಾಂಗ್ರೆಸ್. ಆದ್ರೆ ಕೇರಳದಲ್ಲಿ ಇವರು ನೇರ ಎದುರಾಳಿಗಳು. ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಹೋರಾಡುವಾಗ ಅವರಿಗೆ CPI ಸಹಕಾರದೊಂದಿಗೆ ಆಶ್ರಯ ನೀಡಿದ್ದು ಕೇರಳದ ವಯನಾಡು. ಆದ್ರೆ 2024ರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಗೆದ್ದ ನಂತರ ವಯನಾಡು ಕ್ಷೇತ್ರವನ್ನ CPI ಮರಳಿ ಕೊಡ್ಲಿಲ್ಲ. ಅಲ್ಲಿಗೆ ಪ್ರಿಯಾಂಕಾ ಗಾಂಧಿ ಬಂದ್ರು. ಕೇಂದ್ರದಿಂದ ಅಂದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕಾಗಿ ಕೈ ಜೋಡಿಸುವಂತಹ ಇವರು ರಾಜ್ಯ ರಾಜಕೀಯದಲ್ಲಿ ನೇರವಾಗಿ ಎದುರಾಳಿಗಳು. ಸತತ ಸೋಲುಗಳನ್ನ ಎದುರಿಸುತ್ತಿದ್ದಂತಹ ಕಾಂಗ್ರೆಸ್ ಕೇರಳದಲ್ಲಿ ಹೊಸ ಆಸೆಯೊಂದು ಮೂಡಿತ್ತು.
ಈ ಬಾರಿ ಗೆಲುವು ಸುಲಭವೆನಿಸಿತ್ತು. ಆದರೆ ಪಕ್ಷದೊಳಗಿನ ಗೊಂದಲಗಳು ಮತ್ತು ಮನಸ್ತಾಪಗಳು ಈ ಸುಲಭದ ಗೆಲುವಿನ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿದಂತಿದೆ. ಇನ್ನು ಶಶಿ ತರೂರ್ ಕಾಂಗ್ರೆಸ್ಗೆ ಕೇರಳದಲ್ಲಿ ಅತ್ಯಂತ ಮುಖ್ಯ ನಾಯಕ. ಆದ್ರೆ ಅವರು ರಾಹುಲ್ ಗಾಂಧಿ ಹಾಗೂ ಪಕ್ಷಗಳ ಕೆಲವು ನಿರ್ಧಾರಗಳಿಂದ ದೂರವಾಗ್ತಿರುವಂತೆ ಕಾಣುತ್ತಿದೆ. ಇದಕ್ಕೆ ವಿರುದ್ಧವಾಗಿ ಮುಖ್ಯಮಂತ್ರಿ ಸ್ಥಾನಾಕಾಂಕ್ಷಿ ಕೆಸಿ ವೇಣುಗೋಪಾಲ್ ಶಶಿ ತರೂರ್ ಜೊತೆಗೆ ಕೈಜೋಡಿಸಿ ಚುನಾವಣೆ ಹೋಗೋದು ಅಗತ್ಯವಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಹಳೆಯ ಧ್ವನಿ ಮಣಿಶಂಕರ್ ಅಯ್ಯರ್ ನೇರವಾಗಿ ಪಿಣರಾಯಿ ವಿಜಯನ್ ಜೊತೆಗೆ ಕಾಣಿಸಿಕೊಂಡಿದ್ದು ಮಾತ್ರವಲ್ಲದೆ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಒಳಗೆ ಅಸಮಾಧಾನ, ಗೊಂದಲ ಮತ್ತು ನಾಯಕತ್ವದ ಪ್ರಶ್ನೆಗಳು ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಬಿಜೆಪಿ ಬಗ್ಗೆ ಮಾತನಾಡೋದಾದ್ರೆ ಇನ್ನು ಇಲ್ಲಿ ಮೇಜರ್ ಪ್ಲೇಯರ್ ಅಲ್ಲ, ಆದ್ರೆ ವೋಟ್ ಶೇರ್ ಸೊಲ್ಲಿ ಹೆಚ್ಚಾಗಿದೆ. ಗ್ರೌಂಡ್ ನಲ್ಲಿ ಸೈಲೆಂಟ್ ಆಗಿ ಬೆಳೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಈ 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಂದ್ರೆ ಬಿಜೆಪಿ ಒಂದು ಲೋಕಸಭಾ ಕ್ಷೇತ್ರ ಗೆದ್ದು ಕೇರಳದಲ್ಲಿ ಖಾತೆ ತೆರೆಯಿತು. ನಂತರ ತಿರುವನಂತಪುರ ಕಾರ್ಪೊರೇಷನ್ ನಲ್ಲಿ ಗೆದ್ದು ಕೇರಳದಲ್ಲಿ ಕೇಸರಿ ಕಣ ಪ್ರಾರಂಭವಾಗಿದೆ ಅಂತ ತೋರಿಸಿತ್ತು. ಈ ಬಾರಿ ಚುನಾವಣೆ ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದೆ. ಹಾಗಾದ್ರೆ ಕೊನೆಗೆ ಪ್ರಶ್ನೆ ಒಂದೇ, ಕೇರಳದಲ್ಲಿ ಲೆಫ್ಟ್ ಹ್ಯಾಟ್ರಿಕ್ ಹೊಡೆಯುತ್ತಾ ಅಥವಾ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದು ಹಳೆಯ ಪ್ಯಾಟ್ರನ್ ನ ರೀಸ್ಟೋರ್ ಮಾಡುತ್ತಾ ಅಂತ. ಯಾಕೆಂದ್ರೆ ಕೇರಳದ ಚುನಾವಣೆ ಒಂದು ರಾಜ್ಯದ ಫಲಿತಾಂಶ ಮಾತ್ರ ಅಲ್ಲ, ಅದು ಒಂದು ದೊಡ್ಡ ರಾಜಕೀಯ ಮೆಸೇಜ್. ಸ್ವಾತಂತ್ರ್ಯಾನಂತರ ಭಾರತದ ರಾಜಕೀಯದ ಬಹುಪಾಲು ಸಮಾಜವಾದ ಮತ್ತು ಸೆಕ್ಯುಲರ್ ಸಿದ್ಧಾಂತಗಳ ಮೇಲೆ ನಿಂತಿತ್ತು. ಆದ್ರೆ ಕಾಲ ಬದಲಾಗಿದೆ. ಬಿಜೆಪಿ ಉದಯದ ನಂತರ ರಾಜಕೀಯ ನ್ಯಾರೇಟಿವ್ ಬದಲಾಗಿದೆ. ರಾಷ್ಟ್ರವಾದ, ಹಿಂದುತ್ವ ಒಂದು ಹೊಸ ಐಡಿಯಾಲಜಿ ರಾಜಕೀಯ ದೇಶಾದ್ಯಂತ ಬಲ ಪಡೆದುಕೊಂಡಿದೆ. ಉತ್ತರ ಭಾರತದಲ್ಲಿ ಬಿಜೆಪಿ ತನ್ನ ಪಾದವನ್ನ ಗಟ್ಟಿಯಾಗಿ ನೆಟ್ಟಿದೆ. ಬಿಜೆಪಿ ಕೇವಲ ಹಿಂದೂ ಬಹುಮತದ ರಾಜ್ಯಗಳಲ್ಲಿ ಮಾತ್ರ ಗೆಲ್ಲುತ್ತೆ, ಹಿಂದುತ್ವ ಅಲೆ ಇದ್ದಲ್ಲಿ ಮಾತ್ರ ಬೆಳೆಯುತ್ತೆ ಅಂತ ಹೇಳಿದವರಿಗೆ ಈಶಾನ್ಯ ರಾಜ್ಯಗಳು ಒಂಥರ ಕಬ್ಬಿಣದ ಕಡಲೆ ಆಗಿದ್ವು. ಆದ್ರೆ ಅದನ್ನ ಒಡೆದು ಅಸಾಧ್ಯವನ್ನೇ ಸಾಧ್ಯ ಮಾಡಿ ಈಶಾನ್ಯದಲ್ಲೂ ಕೂಡ ಅಧಿಕಾರ ಹಿಡಿದು ತನ್ನ ಶಕ್ತಿಯನ್ನ ದೇಶಕ್ಕೆ ತೋರಿಸಿತು ಬಿಜೆಪಿ. ಈಗ ಪ್ರಶ್ನೆ ಒಂದೇ, ಇದೇ ಇತಿಹಾಸ ಕೇರಳದಲ್ಲೂ ಮರುಕಳಿಸುತ್ತಾ? ಆದ್ರೆ ಕೇರಳ ಮತ್ತು ಪಶ್ಚಿಮ ಬಂಗಾಳ ಇವು ಇನ್ನೂ ವಿಭಿನ್ನ. ಇಲ್ಲಿ ಡೆಮೋಗ್ರಫಿನೇ ಬೇರೆ. ಹಿಂದೂಗಳ ಜೊತೆಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳು ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇಲ್ಲಿ ರಾಜಕೀಯ ಕೇವಲ ಧರ್ಮದ ಮೇಲೆ ನಡೆಯಲ್ಲ, ಸಿದ್ಧಾಂತಗಳ ಮೇಲೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ರಾಜಕೀಯ ನೆಲೆಕಚ್ಚಿದೆ. ಈಗ ಅವರಿಗೆ ಉಳಿದಿರುವಂತಹ ಕೊನೆಯ ಗಟ್ಟಿಯಾದ ಮೈದಾನ ಕೇರಳ. ಅಲ್ಲೂ ಸೋತ್ರೆ ಮತ್ತೆ ಎದ್ದು ನಿಲ್ಲೋದು ತುಂಬಾನೇ ಕಷ್ಟ. ಇನ್ನೊಂದು ಕಡೆ ಕಾಂಗ್ರೆಸ್ ಒಮ್ಮೆ ದೇಶವನ್ನೇ ಆಳಿದ ಪಕ್ಷ, ಇಂದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದೆ. ಈ ಚುನಾವಣೆ ಅವರಿಗೆ ಕೇವಲ ಸೀಟ್ ಗೆಲ್ಲೋದು ಮಾತ್ರವಲ್ಲದೆ ಇನ್ನು ನಾವು ಆಟದಲ್ಲಿದ್ದೇವೆ ಅನ್ನೋದನ್ನ ತೋರಿಸೋಕೆ ಟೈಮ್ ಇದು. ಬಿಜೆಪಿಗೆ ನಿಜವಾದ ಎದುರಾಳಿ ನಾವು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಬೇಕಾದಂತಹ ಕ್ಷಣ. ಹಾಗೆ ಇಂಡಿ ಕೂಟದಲ್ಲಿ ಯಾರು ಲೀಡ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಆ ನಾಯಕರ ಧ್ವನಿ ಯಾರ್ದಾಗತ್ತೆ ಅನ್ನೋದನ್ನ ಇದೇ ಚುನಾವಣೆ ತೀರ್ಮಾನ ಮಾಡಲಿದೆ. ಹೀಗಾಗಿ ಈ ಚುನಾವಣೆ ಕೇವಲ ಸೀಟ್ಗಳ ಲೆಕ್ಕಾಚಾರ ಅಲ್ಲ, ಇದು ಕೇವಲ ಐಡಿಯಾಲಜಿಗಳ ಯುದ್ಧನೂ ಅಲ್ಲ, ದೇಶದ ರಾಜಕೀಯವನ್ನ ಬದಲು ಮಾಡುವಂತಹ ಚುನಾವಣೆ. ಕಮ್ಯುನಿಸ್ಟ್ ಚಿಂತನೆ ಉಳಿಯುತ್ತಾ, ಕಾಂಗ್ರೆಸ್ ಮತ್ತೆ ಎದ್ದು ನಿಲ್ಲುತ್ತಾ, ಅಥವಾ ಬಿಜೆಪಿ ಇಲ್ಲಿ ಕೂಡ ತನ್ನ ಪಾದವನ್ನ ಇನ್ನೂ ಗಟ್ಟಿಯಾಗಿ ಊರುತ್ತಾ? ಈ ಎಲ್ಲ ಪ್ರಶ್ನೆಗಳ ಉತ್ತರವೇ ಕೇರಳಂ ಫಲಿತಾಂಶದಲ್ಲಿ ಸಿಗಲಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ದೇವರ ನಾಡು ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ.